ಹಾಯ್ ಫ್ರೆಂಡ್ಸ್, ಯೇಸು ಕ್ರಿಸ್ತನ ಜೀವನದ ಕತೆ ನಿಮಗೆ ಗೊತ್ತಾ? ಕ್ರೈಸ್ತರ ಆರಾಧ್ಯ ದೈವ ಯೇಸು ಜನಿಸಿದ್ದು ಹೇಗೆ? ಯೇಸು ಕ್ರಿಸ್ತನನ್ನು ಶಿಲುಬೆಗೆ ಏರಿಸಿದ್ದು ಯಾಕೆ? ಇವರ ತಂದೆ ತಾಯಿ ಯಾರು? ಇವರು ಮಾಡುತ್ತಿದ್ದ ಕೆಲಸ ಏನು? ಭಾರತಕ್ಕೂ ಬಂದಿದ್ರ ಯೇಸು ಕ್ರಿಸ್ತ? ಎಲ್ಲವನ್ನು ಈ ವಿಡಿಯೋದಲ್ಲಿ ಹೇಳ್ತೀವಿ. ಅದಕ್ಕೂ ಮುನ್ನ ನೀವಿನ್ನೂ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈ ಕೂಡಲೇ ಆಗಿ ಪಕ್ಕದ ಗಂಟೆ ಗುರುತಿನ ಮೇಲೆ ಕ್ಲಿಕ್ ಮಾಡಿ. ಮದುವೆಯಾಗದೆ ಗರ್ಭ ಧರಿಸಿದ ಮೇರಿ. ಇಂದು ಇಸ್ರೇಲ್ನಲ್ಲಿರೋ ನಜರತ್ ಅನ್ನೋ ಗ್ರಾಮದಲ್ಲಿ ಯಹೂದಿ ಸಮುದಾಯದ ಮರಿಯಾ ಅಥವಾ ಮೇರಿ ಅನ್ನೋ ಓರ್ವ ಯುವತಿ ಇದ್ರು. ಒಂದಿನ ಅವರ ಕನಸಿನಲ್ಲಿ ಬಂದ ಗೆಬ್ರಿಯಾಲ್ ಅನ್ನೋ ಏಂಜಲ್ ನಿನ್ನ ಹೊಟ್ಟೆಯಲ್ಲಿ ದೇವರು ಜನ್ಮ ಎತ್ತುತ್ತಾರೆ ಅಂತ ತಿಳಿಸ್ತಾರೆ. ಮದುವೆಯೇ ಆಗದೆ ಮಗು ಜನಿಸುತ್ತಾ? ಅದ್ ಹೇಗೆ ಸಾಧ್ಯ ಅಂತ ಮೇರಿಗೆ ಆಶ್ಚರ್ಯವಾಗುತ್ತೆ, ಗಾಬರಿಯೂ ಆಗುತ್ತೆ. ಆದ್ರೆ 3 ತಿಂಗಳ ಬಳಿಕ ದೇವತೆ ಹೇಳಿದಂತೆ ಮೇರಿ ಗರ್ಭಿಣಿಯಾದ್ರು. ಈ ವಿಷಯ ತಿಳಿದು ಮೇರಿಯನ್ನು ಮದುವೆ ಮಾಡ್ಕೋಬೇಕು ಅಂತಿದ್ದ ಜೋಸೆಫ್ಗೆ ಬೇಸರವಾಗುತ್ತೆ. ಮದುವೆ ಆಗಲ್ಲ ಅಂತ ಹೇಳಿಬಿಡ್ತಾರೆ. ಅದೇ ದಿನ ರಾತ್ರಿ ಜೋಸೆಫ್ ಕನಸಿನಲ್ಲೂ ಏಂಜಲ್ ಬರ್ತಾರೆ. ಮೇರಿ ಪರಪುರುಷನ ಸಂಗವಿಲ್ಲದೆ ಗರ್ಭ ಧರಿಸಿದ್ದಾರೆ. ಅವರ ಹೊಟ್ಟೆಯಲ್ಲಿ ಸಾಕ್ಷಾತ್ ದೇವರೇ ಜನ್ಮ ತಾಳುತ್ತಿದ್ದಾರೆ ಅಂತ ಹೇಳ್ತಾರೆ. ಇದರಿಂದ ಸಂತಸಗೊಂಡ ಜೋಸೆಫ್ ಮೇರಿಯನ್ನು ಮದುವೆಯಾಗಲು ಒಪ್ತಾರೆ. ಮದುವೆ ಕೂಡ ಆಗ್ತಾರೆ. ಕುರಿಗಳ ಕೊಟ್ಟಿಗೆಯಲ್ಲಿ ಪ್ರಭು ಯೇಸು ಜನನ. ಮೇರಿ ಮತ್ತು ಜೋಸೆಫ್ ಇದ್ದ ಗ್ರಾಮ ರೋಮನ್ ಸಾಮ್ರಾಜ್ಯದ ಭಾಗವಾಗಿತ್ತು. ಆಗ ರೋಮನ್ ಸಾಮ್ರಾಟ ಜನಗಣತಿ ಮಾಡೋ ಆದೇಶ ಕೊಟ್ಟ. ಹೀಗಾಗಿ ಸಾಮ್ರಾಜ್ಯದ ಎಲ್ಲಾ ಜನರು ಬೆತ್ಲೆಹೆಮ್ಗೆ ಹೋಗಿ ರಿಜಿಸ್ಟರ್ ಮಾಡಿಸಬೇಕಾಗಿತ್ತು. ತುಂಬು ಗರ್ಭಿಣಿಯಾದ ಮೇರಿ ಮತ್ತು ಜೋಸೆಫ್ ಕೂಡ ಬೆತ್ಲೆಹೆಮ್ಗೆ ಹೋದ್ರು. ಇವರು ಹೋಗುವಷ್ಟರಲ್ಲಿ ಬೆತ್ಲೆಹೆಮ್ಗೆ ದೊಡ್ಡ ಸಂಖ್ಯೆಯಲ್ಲಿ ಜನ ಬಂದಿದ್ರು. ಧರ್ಮಛತ್ರಗಳು ತುಂಬಿ ಹೋಗಿದ್ವು. ಹೀಗಾಗಿ ಮೇರಿ ಮತ್ತು ಜೋಸೆಫ್ಗೆ ಉಳಿದುಕೊಳ್ಳಲು ಒಳ್ಳೆಯ ಜಾಗ ಸಿಗ್ಲಿಲ್ಲ. ಅವರು ಕುರಿಗಳ ಕೊಟ್ಟಿಗೆಯಲ್ಲಿ ಉಳಿದುಕೊಂಡಿದ್ರು. ಇದೇ ಜಾಗದಲ್ಲಿ ಡಿಸೆಂಬರ್ 25ರಂದು ರಾತ್ರಿ ಮೇರಿ ಯೇಸು ಕ್ರಿಸ್ತನಿಗೆ ಜನ್ಮ ನೀಡಿದ್ರು. ಅಲ್ಲಿ ಪ್ರತ್ಯಕ್ಷವಾಗಿದ್ದ ಏಂಜಲ್, ಇದು ನಿಮಗೆ ತುಂಬಾ ಒಳ್ಳೆಯ ದಿನ, ಇಂದು ಭಗವಂತನೇ ಅವತಾರ ಎತ್ತಿದ್ದಾರೆ ಅಂತ ಹೇಳಿತ್ತು. 3 ಪುಣ್ಯವಂತರಿಗೆ ಅಂದು ಒಂದು ದೊಡ್ಡ ನಕ್ಷತ್ರ ಕೂಡ ಕಾಣಿಸಿತ್ತು. ಇದನ್ನೇ ಕ್ರಿಸ್ಮಸ್ ನಕ್ಷತ್ರ ಅಂತ ಕರೆಯಲಾಗುತ್ತೆ. ಭಾರತಕ್ಕೂ ಬಂದಿದ್ರ ಯೇಸು ಕ್ರಿಸ್ತ? ಯೇಸು ತಂದೆ ಜೋಸೆಫ್ ವೃತ್ತಿಯಲ್ಲಿ ಕಾರ್ಪೆಂಟರ್ ಆಗಿದ್ರು. ಬೆತ್ಲೆಹೆಮ್ನಲ್ಲಿ ಯೇಸು ಜನಿಸಿದ ಬಳಿಕ ಪುನಃ ದಂಪತಿ ತಮ್ಮ ಗ್ರಾಮ ನಜರತ್ಗೆ ಬಂದ್ರು. ತಮ್ಮ ಕೆಲಸವನ್ನ ಮುಂದುವರಿಸಿದ್ರು. ಯೇಸು ಕ್ರಿಸ್ತ ಕೂಡ ದೊಡ್ಡವರಾದ ಬಳಿಕ ತನ್ನ ತಂದೆಯ ಬಳಿ ಕಾರ್ಪೆಂಟರ್ ಕೆಲಸ ಕಲಿತುಕೊಂಡ್ರು. 30 ವರ್ಷ ಆಗುವವರೆಗೆ ತಮ್ಮ ತಂದೆ ಜೊತೆಗಿದ್ದುಕೊಂಡು ಇದೇ ಕೆಲಸ ಮಾಡ್ತಿದ್ರು. ಆದ್ರೆ ಬೈಬಲ್ನಲ್ಲಿ 13ರಿಂದ 29 ವರ್ಷಗಳವರೆಗೆ ಯೇಸು ಕ್ರಿಸ್ತ ಏನ್ ಮಾಡ್ತಿದ್ರು ಅನ್ನೋ ಬಗ್ಗೆ ಮಾಹಿತಿ ಇಲ್ಲ. ಕೆಲ ಪುಸ್ತಕಗಳಲ್ಲಿ ಈ ಸಮಯದಲ್ಲೇ ಯೇಸು ಕ್ರಿಸ್ತ ಭಾರತಕ್ಕೆ ಬಂದಿದ್ರು ಅಂತ ಕೂಡ ಮಾಹಿತಿ ಇದೆ. ಭಾರತದಲ್ಲಿ ಬೌದ್ಧ ಶಿಕ್ಷಣ ಪಡ್ಕೊಂಡಿದ್ರು. ಕಾಶ್ಮೀರದ ರಾಜರಾಗಿದ್ದ ಶಾಲಿವಾಹನರನ್ನು ಕೂಡ ಭೇಟಿಯಾಗಿದ್ರು ಅಂತ ಹೇಳಲಾಗುತ್ತೆ. 30ನೇ ವಯಸ್ಸಿನ ನಂತರ ಯೇಸು ನಿಜ ಕತೆ. 30ನೇ ವಯಸ್ಸಿನ ಬಳಿಕ ಯೇಸು ಕ್ರಿಸ್ತರ ನಿಜವಾದ ಕತೆ ಶುರುವಾಗುತ್ತೆ. ಈ ವಯಸ್ಸಲ್ಲಿ ಅವರು ಜಾನ್ ಅನ್ನೋ ಗುರುಗಳಿಂದ ಶಿಕ್ಷಣ ಪಡ್ಕೊಂಡ್ರು. ಶಿಕ್ಷಣ ಕಂಪ್ಲೀಟ್ ಆದ್ಮೇಲೆ ಉಪದೇಶ ನೀಡೋಕೆ ಶುರು ಮಾಡಿದ್ರು. ಎಲ್ಲರೂ ದೇವರ ಮಕ್ಕಳು, ಮನುಷ್ಯರು ಒಬ್ಬರನ್ನೊಬ್ಬರು ಪ್ರೀತಿಯಿಂದ ಕಾಣ್ಬೇಕು ಅನ್ನೋ ಸಂದೇಶ ಸಾರಿದ್ರು. ಇವರಿಗೆ 12 ಮಂದಿ ಶಿಷ್ಯರಿದ್ರು. ಈ ಶಿಷ್ಯರೇ ವಿವಿಧ ಭಾಗಗಳಿಗೆ ತೆರಳಿ ಕ್ರೈಸ್ತ ಧರ್ಮವನ್ನ ಹರಡಿದ್ರು. ಪವಾಡಗಳಿಂದಲೂ ಫೇಮಸ್ ಯೇಸು ಕ್ರಿಸ್ತ. ಎಸ್, ಹೀಗೆ ಧರ್ಮ ಪ್ರಚಾರ ಮಾಡಿದ ಯೇಸು ಕ್ರಿಸ್ತ ಹಲವು ಪವಾಡಗಳನ್ನು ಕೂಡ ಮಾಡಿದ್ರು. ಪ್ರಾರ್ಥನೆ ಮೂಲಕ ಭಯಾನಕ ಕಾಯಿಲೆಗಳಿದ್ದವರನ್ನು ಹುಷಾರು ಮಾಡಿದ್ರು. ಬೈಬಲ್ನಲ್ಲೂ ಇವರ ಚಮತ್ಕಾರಗಳ ಬಗ್ಗೆ ಉಲ್ಲೇಖಿಸಲಾಗಿದೆ. ತಮ್ಮ ಶಕ್ತಿ ಮೂಲಕ ಯೇಸು ಕ್ರಿಸ್ತ ಹಲವರಿಗೆ ಜೀವದಾನಗಳನ್ನು ಕೂಡ ನೀಡಿದ್ರು. ಹೀಗಾಗಿ ಇವರ ಉಪದೇಶವನ್ನು ಪಾಲಿಸೋ ಜನರ ಸಂಖ್ಯೆ ದಿನದಿಂದ ದಿನಕ್ಕೆ ಜಾಸ್ತಿ ಆಗ್ತಾ ಹೋಯ್ತು. ಜನ ಇವರನ್ನು ಸೂರ್ಯನ ಪುತ್ರ ಅಂತ ಕೂಡ ಕರೆಯೋಕೆ ಶುರು ಮಾಡಿದ್ರು. ಯೇಸು ಯಹೂದಿಗಳ ಹಬ್ಬ ಆಚರಿಸಲು ಜೆರುಸಲೆಂನ ಮಂದಿರಕ್ಕೂ ಹೋಗ್ತಿದ್ರು. ಆದ್ರೆ ಯಹೂದಿ ಧರ್ಮದಲ್ಲಿ ಹೇಳಿದ್ದೆಲ್ಲವನ್ನು ಪಾಲಿಸ್ತಿರ್ಲಿಲ್ಲ. ಇವರ ಉಪದೇಶಗಳು ಆ ಭಾಗದಲ್ಲಿ ದೊಡ್ಡದಾಗಿ ಹರಡಿದ್ದ ಯಹೂದಿ ಧರ್ಮಕ್ಕಿಂತ ಭಿನ್ನವಾಗಿತ್ತು. ಶಾಸ್ತ್ರಗಳಲ್ಲಿ ಹೇಳಿದ್ದು ಧರ್ಮವಲ್ಲ, ನೈತಿಕತೆಯೇ ನಿಜವಾದ ಧರ್ಮ ಅಂತ ಸಾರಿದ್ರು. ಯೇಸು ವಿರುದ್ಧ ದೊಡ್ಡ ಷಡ್ಯಂತ್ರ.
ಕೆಲ ಕಟ್ಟರ್ ಯಹೂದಿಗಳಿಗೆ ಯೇಸು ಕ್ರಿಸ್ತನ ಉಪದೇಶ ಇಷ್ಟವಾಗ್ಲಿಲ್ಲ. ವಿರೋಧಿಸೋಕೆ ಶುರು ಮಾಡಿದ್ರು. ಯೇಸು ಹೊಸ ಧರ್ಮವನ್ನ ಹುಟ್ಟು ಹಾಕ್ತಾರೆ ಅನ್ನೋ ಭಯ ಅವರನ್ನ ಕಾಡ್ತಿತ್ತು. ಹೀಗಾಗಿ ಒಂದು ಸಂಚು ರೂಪಿಸಿದ್ರು. ಆಗ ಯೇಸು ಕ್ರಿಸ್ತ ಇದ್ದ ಇಸ್ರೇಲ್ ರಾಜ್ಯ ರೋಮ್ ಸಾಮ್ರಾಜ್ಯದ ಅಧೀನಕ್ಕೆ ಒಳಪಟ್ಟಿತು. ಟಿಬೇರಿಯಸ್ ಅನ್ನೋ ಸಾಮ್ರಾಟ ಆಳ್ತಿದ್ದ. ರಾಜ್ಯದ ಆಡಳಿತ ನೋಡಿಕೊಳ್ಳಲು ಟಿಬೇರಿಯಸ್ ಓರ್ವ ಗವರ್ನರ್ ಅನ್ನು ನೇಮಿಸಿದ್ದ. ಯೇಸು ವಿರೋಧಿಗಳು ಗವರ್ನರ್ ಆಗಿದ್ದ ಪಾಂಟಿಯಸ್ ಪಿಲೇಟ್ ಬಳಿ ಹೋಗಿ ದೂರು ನೀಡಿದ್ರು. ಯೇಸು ಉಪದೇಶಗಳಿಂದ ಗವರ್ನರ್ಗೆ ಏನೂ ತೊಂದರೆ ಇರಲಿಲ್ಲ. ಆದ್ರೆ ಯಹೂದಿಗಳು ಆಗಾಗ ಬಂಡಾಯ ಹೇಳ್ತಾರೆ ಅನ್ನೋ ಭಯ ರೋಮ್ ಸಾಮ್ರಾಜ್ಯಕ್ಕೆ ಇತ್ತು. ಹೀಗಾಗಿ ಯಹೂದಿ ಕಟ್ಟರ್ ಪಂಥಿಗಳನ್ನು ಖುಷಿಪಡಿಸೋಕೆ ಮುಂದಾದ ಗವರ್ನರ್ ಧರ್ಮ ನಿಂದನೆ ಆರೋಪದಡಿ ಯೇಸು ಕ್ರಿಸ್ತನನ್ನು ಅಂತ್ಯಗೊಳಿಸೋ ಆದೇಶ ನೀಡಿದ. ಜೆರುಸಲೆಂನಲ್ಲಿ ಕೊನೆ ಊಟ, ಶಿಕ್ಷೆ. ಷಡ್ಯಂತ್ರದಲ್ಲಿ ಭಾಗಿಯಾಗಿದ್ದ ಶಿಷ್ಯ. ಒಂದಿನ ಯೇಸು ಕ್ರಿಸ್ತ ಜೆರುಸಲೆಂಗೆ ಬಂದ್ರು. ಅಲ್ಲಿ ತಮ್ಮ 12 ಮಂದಿ ಶಿಷ್ಯರೊಂದಿಗೆ ಕುಳಿತು ಕೊನೆಯದಾಗಿ ಊಟ ಮಾಡಿದ್ರು. ಆಗಾಗಲೇ ಯೇಸುವನ್ನು ಬಂಧಿಸಿ ಶಿಕ್ಷೆ ಕೊಡೋ ಷಡ್ಯಂತ್ರ ರೆಡಿಯಾಗಿತ್ತು. ಆ ಷಡ್ಯಂತ್ರಕ್ಕೆ ಯೇಸು ಅವರ 12 ಶಿಷ್ಯರಲ್ಲಿ ಒಬ್ಬನಾಗಿದ್ದ ಜುದಾಸ್ ಸಾಥ್ ನೀಡಿದ್ದ. ಅರೆಸ್ಟ್ ಮಾಡಿದ ಬಳಿಕ ಯೇಸು ಕ್ರಿಸ್ತನಿಗೆ ಭಯಾನಕವಾಗಿ ಶಿಕ್ಷೆ ನೀಡಲಾಯಿತು. ಮುಳ್ಳಿನ ಕಿರೀಟ ತೊಡಿಸಲಾಯಿತು. ನಂತರ ಭಾರೀ ತೂಕದ ಶಿಲುಬೆಯನ್ನು ಹೊರಿಸಿ ನಡೆಸಲಾಯಿತು. ಇದಾದ್ಮೇಲೆ ಯೇಸು ಸುಸ್ತಾಗಿ ನಿಂತಾಗ ಅವರನ್ನು ಅದೇ ಶಿಲುಬೆಗೆ ಏರಿಸಲಾಯಿತು. ಕೈಕಾಲುಗಳಿಗೆ ಮೊಳೆ ಹೊಡೆಯಲಾಯಿತು. ಹೀಗೆ ಸಾವಿನ ವೇಳೆ ಯೇಸು ಕ್ರಿಸ್ತರು ಎಲ್ಲಾ ಮನುಷ್ಯರ ಪಾಪಗಳನ್ನು ತಮ್ಮ ತಲೆ ಮೇಲೆ ತಗೊಂಡಿದ್ರು. ಈ ಘಟನೆ ನಡೆದ 3 ದಿನಗಳ ಬಳಿಕ ಯೇಸು ಕ್ರಿಸ್ತ ಮತ್ತೆ ಜೀವಗೊಂಡು ಸ್ವರ್ಗದ ಕಡೆಗೆ ನಡೆದ್ರು. 40 ದಿನಗಳ ಬಳಿಕ ಸ್ವರ್ಗ ಸೇರಿದ್ರು ಅನ್ನೋ ನಂಬಿಕೆ ಕೂಡ ಇದೆ. ಯೇಸುವನ್ನು ಶಿಲುಬೆಗೆ ಏರಿಸಿದ ದಿನವನ್ನು ಗುಡ್ ಫ್ರೈಡೆ ಅಂತ ಆಚರಿಸಲಾಗುತ್ತೆ. ಅದೇ ರೀತಿ 3 ದಿನಗಳ ಬಳಿಕ ಸ್ವರ್ಗಕ್ಕೆ ನಡೆದ ದಿನವನ್ನು ಈಸ್ಟರ್ ಹಬ್ಬವನ್ನಾಗಿ ಆಚರಿಸಲಾಗುತ್ತೆ. ಆದ್ರೆ ಶಿಲುಬೆಗೆ ಏರಿಸಿದ ದಿನಾಂಕದ ಬಗ್ಗೆ ಗೊಂದಲ ಇದೆ. ಇತಿಹಾಸಕಾರರು ಕ್ರಿಸ್ತಶಕ 30ರ ಏಪ್ರಿಲ್ 7 ಅಥವಾ ಕ್ರಿಸ್ತಶಕ 33ರ ಏಪ್ರಿಲ್ 3 ಈ ಎರಡರಲ್ಲಿ ಒಂದು ದಿನ ಶಿಲುಬೆಗೆ ಏರಿಸಿರಬಹುದು ಅಂತ ಅಭಿಪ್ರಾಯ ಪಟ್ಟಿದ್ದಾರೆ. ಶಿಲುಬೆಗೆ ಏರಿಸಿದ ಜಾಗವನ್ನು ಗೋಲ್ಗೋತಾ ಅಂತ ಕರೆಯಲಾಗುತ್ತೆ. ಇದು ಜೆರುಸಲೆಂನಲ್ಲಿದೆ. ಯೇಸು ಕ್ರಿಸ್ತನ ಅನುಯಾಯಿಗಳನ್ನು ಕ್ರೈಸ್ತರು ಅಂತ ಕರೆಯಲಾಯಿತು. ಶಿಲುಬೆಯೇ ಅವರ ಧರ್ಮದ ಸಂಕೇತವಾಯಿತು. ಇಂದು ಜಗತ್ತಿನ ಅತಿ ದೊಡ್ಡ ಧರ್ಮವಾಗಿ ಬೆಳೆದು ನಿಂತಿದೆ. ಫ್ರೆಂಡ್ಸ್, ಇದು ಕ್ರೈಸ್ತರ ಆರಾಧ್ಯ ದೈವ ಯೇಸು ಕ್ರಿಸ್ತ ಅವರ ಜೀವನದ ಬಗ್ಗೆ ತಿಳಿಸಿಕೊಡುವ ಪ್ರಯತ್ನ. ಈ ಬಗ್ಗೆ ನಿಮ್ಗೆ ಏನ್ ಅನ್ಸುತ್ತೆ ಅಂತ ಕಾಮೆಂಟ್ ಮಾಡಿ ಹೇಳಿ. ಅದೇ ರೀತಿ ನೀವಿನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈ ಕೂಡಲೇ ಆಗಿ ಪಕ್ಕದ ಗಂಟೆ ಗುರುತಿನ ಮೇಲೆ ಕ್ಲಿಕ್ ಮಾಡಿ. ಧನ್ಯವಾದ.